ವಾಟ್ ಇಸ್ ಅ ಫ್ಯಾಮ್ ಹೈ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಇವತ್ತು ನಾನು ನನ್ನ ಗೋಪ್ರೋದಲ್ಲಿ ಮೀಡಿಯಾ ಮೋಡ್ಗೆ DJI ಮೈಕ್ ಮಿನಿನ ಯೂಸ್ ಮಾಡ್ತಾ ಇದ್ದೀನಿ. ಇವತ್ತಿನ ಈ ವ್ಲಾಗ್ ಗೋಪ್ರೋದಲ್ಲಿ ಶೂಟ್ ಆಗ್ತಾ ಇರುವಂಥದ್ದು. ನೀವೆಲ್ಲರೂ ಲೈಫ್ ಸ್ಟೈಲ್ ವ್ಲಾಗನ್ನು ತುಂಬ ಇಷ್ಟಪಡ್ತಿದ್ರಿ. ಸೊ ಹಾಗಾಗಿ ಲೈಫ್ ಸ್ಟೈಲ್ ವ್ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಗೋಪ್ರೋದಲ್ಲಿ ಲೈಫ್ ಸ್ಟೈಲ್ ವ್ಲಾಗನ್ನು ಶೂಟ್ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ಈ ವ್ಲಾಗ್ನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಸ್ನೇಹಿತರೆ, ಡೈರೆಕ್ಟಾಗಿ ಕಿಚನಿಗೆ ಹೋಗೋಣ ಸ್ಟುಡಿಯೋದಿಂದ. ಏನಕ್ಕಂತಂದರೆ ಕೆಲಸ ಮುಗಿಸ್ಬಿಟ್ಟು ಬಂದೆ, ತುಂಬ ಹಸುವಾಗಿದೆ. ಸೊ ಕಿಚನೆಲ್ಲ ಕ್ಲೀನ್ ಇಲ್ಲ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ, ನಾವು ಬ್ಯಾಚುಲರ್ಸು. ಸೊ ಹಾಗಾಗಿ ಕೆಲಸದಲ್ಲಿ ಬಿಸಿ ಇರ್ತೀವಿ, ಕ್ಲೀನ್ ಮಾಡೋದಕ್ಕೆ ಒಂದೊಂದು ಸಲ ಆಗೋಲ್ಲ. ಅದಕ್ಕೋಸ್ಕರ ಚಿಕ್ಕದಾಗಿದೆ ನಮ್ಮದು ಅಡುಗೆ ಮನೆ. ಓಕೆನಾ, ಸ್ಟುಡಿಯೋ ಪಕ್ಕದಲ್ಲೇ ಇದೆ. ಸೊ ಬೆಳಗಿನ ಬ್ರೇಕ್ಫಾಸ್ಟ್ ಆಗಿಲ್ಲ ನನಗೆ. ನಾನು ಬಿಗ್ ಬಾಸ್ಕೆಟಲ್ಲಿ ಆರ್ಡ್ರ್ ಮಾಡಿದ್ದೆ, ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆರ್ಡ್ರ್ ಮಾಡಿದ್ದೆ. ಏನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಮೊದಲಿಗೆ ಕ್ಯಾಮ್ರಾನ ಒಂದು ಕಡೆ ಮೌಂಟ್ ಮಾಡ್ಕೊಂಬಿಡೋಣ, ಏನಂತೀರ? ಇಲ್ಲಿ ಇಟ್ಕೊಂಬಿಡೋಣ. ಕಾಣಿಸುತ್ತಾ? ಇಲ್ಲ, ಚಿಕ್ಕದಾಗುತ್ತೆ. ಇದಕ್ಕೇನಾದ್ರು ಜುಗಾಡು ಮಾಡ್ಬೇಕಲ್ಲ, ಮಾಡೋಣ. ಸ್ಟುಡಿಯೋದಲ್ಲಿ ಒಂದು ಚಿಕ್ಕದು ಸ್ಟೂಲ್ ಇದೆ, ಎತ್ಕೊಂಬಂದ್ಬಿಡೋಣ. ನಮ್ಮ ಸ್ಟುಡಿಯೋ ಹೇಗಿದೆ ಅಂತ ತೋರಿಸ್ತೀನಿ ಒಂದು ದಿವಸ. ಇನ್ನೂ ಸ್ವಲ್ಪ ಸೆಟಪ್ ಎಲ್ಲ ಮಾಡಬೇಕು, ಕೆಲಸದಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ದೀವಿ. ಸೊ ಹಾಗಾಗಿ ಯಾವುದೇ ಕೆಲಸಗಳು ಅಂದ್ಕೊಂಡಿದ್ದ ಕೆಲಸ ಆಗ್ತಾಯಿಲ್ಲ. ಇವಾಗ ನೀವು ನೋಡ್ತಾ ಇರ್ಬೋದು, ಒಂದು ಚಿಕ್ಕ ಚೇರ್ ಇಟ್ಕೊಂಡಿದ್ದೀನಿ. ಚೇರ್ ಮೇಲೆ ಈ ಸ್ಟೂಲನ್ನು ಇಟ್ಕೊಳ್ಳೋಣ. ನೋಡಿ, ವ್ಲಾಗ್ ಮಾಡಬೇಕು ಅಂದರೆ ಏನೇನು ಸಾಹಸಗಳು ಮಾಡಬೇಕು ಅಂತ ನೋಡಿ. ಚಿಕ್ಕ ಸ್ಟೂಲ್ ಇಟ್ಕೊಂಡಿದ್ದೀನಿ, ಇದ್ರ ಮೇಲೆ ಕ್ಯಾಮ್ರಾನ ಮೌಂಟ್ ಮಾಡೋಣ. ಬೀಳದೆ ಆದರೆ ಸಾಕು. ಬೀಳುತ್ತೆ ಗುರು, ನಿಂತ್ಕೊತಾ ಇಲ್ಲ. ಏನೋ ಜುಗಾಡು ಮಾಡಿ ಇಟ್ಟಿದ್ದೀನಿ, ನೋಡೋಣ. ಓಕೆ, ಗೋಪುರದಲ್ಲಿ ಸ್ವಲ್ಪ ಬೆಳಕಿನ ಅವಶ್ಯಕತೆ ಇರುತ್ತೆ. ಅಂದರೆ ಲೈಟ್ಸು ಚೆನ್ನಾಗಿರಬೇಕು, ಅಂದರೆ ಮಾತ್ರ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಡೌನ್ ಮಾಡೋಣಲ್ಲ. ಎಸ್, ಇರಲಿ. ಇವಾಗ ನಾನು ಚೇರ್ ಮೇಲೆ ಒಂದು ಚಿಕ್ಕ ಸ್ಟೂಲ್ ಇಟ್ಬಿಟ್ಟು ಟ್ರೈಪಾಡನ್ನು ಇಟ್ಟಿದ್ದೀನಿ, ಮಿನಿ ಟ್ರೈಪಾಡ್ ಗೋಪುರದ್ದು. ಇವಾಗ ಲೈಟ್ಸ್ ಆನ್ ಮಾಡೋಣ, ಓಕೆನಾ? ಸ್ನೇಹಿತರೆ, ಬಿಗ್ ಬಾಸ್ಕೆಟಲ್ಲಿ ಬೆಳಗಿನ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕೆಲವೊಂದಿಷ್ಟು ಐಟಮ್ಗಳನ್ನು ಆರ್ಡ್ರ್ ಮಾಡಿದ್ದೆ. ಏನೇನು ಆರ್ಡ್ರ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಮೊದಲನೇದಾಗಿ ಪತಂಜಲಿ ಅವ್ರದ್ದು ಮ್ಯಾಗಿ ನೂಡಲ್ಸ್. ನಂಗೆ ನೂಡಲ್ಸ್ ಅಂದರೆ ತುಂಬ ಇಷ್ಟ. ನೂಡಲ್ಸ್ ತಿಂದೆ ಒಂದು 2-3 ದಿನ ಆಗಿತ್ತು, ಬಟ್ ಇವತ್ತು ನೂಡಲ್ಸ್ ತಿನ್ನೋಣ ಅಂತ ಅನಿಸ್ತು. ಯಾವಾಗಲೂ ನಾನು ಇಪ್ಪಿ ನೂಡಲ್ಸನ್ನ ಮಾಡ್ಕೊತೀನಿ, ಓಕೆನಾ? ಇಪ್ಪಿ ನೂಡಲ್ಸ್ ಅಂದರೆ ಸ್ವಲ್ಪ ಇಷ್ಟ ನನಗೆ. ಏನಕ್ಕಂತಂದರೆ ಅದು ಮಸಾಲೆ ಸಕ್ಕತ್ತಾಗಿರುತ್ತೆ. ಸೊ ಇವತ್ತು ನಾನು ಪತಂಜಲಿ ಅವ್ರದ್ದು ನೂಡಲ್ಸನ್ನು ತರಿಸಿದ್ದೀನಿ. ಇದರ ಟೇಸ್ಟ್ ಹೇಗಿದೆ ಅಂತ ನೋಡೋಣ. 2 ನೂಡಲ್ಸ್ ತರಿಸಿದ್ದೀನಿ. ಜೊತೆಗೆ ನಾನು ಮಧ್ಯಾಹ್ನ ಊಟಕ್ಕೆ ರಾಗಿ ಅಂಬ್ಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದಕ್ಕೆ ಮೊಸರು ಬೇಕು. ನಾನು ಯಾವಾಗಲೂ ನಂದಿನಿ ಮೊಸರು ತೊಗೊತೀನಿ, ಓಕೆನಾ? ನಾನು ಬಿಗ್ ಬಾಸ್ಕೆಟಲ್ಲಿ ನೋಡ್ತಾ ಇರ್ಬೇಕಾದ್ರೆ ಕೆಲವೊಂದು ಯೂಟ್ಯೂಬ್ ಶಾರ್ಟ್ಸ್ಗಳಲ್ಲೆಲ್ಲ ನೋಡಿದ್ದೀನಿ. ಅಕ್ಷಯ ಕಲ್ಪ ಅಂತ ಆರ್ಗ್ಯಾನಿಕ್ ಮೊಸರು ನೀವು ನೋಡ್ತಾ ಇರ್ಬೋದು. ಅಕ್ಷಯ ಕಲ್ಪ ಆರ್ಗ್ಯಾನಿಕ್ ಮೊಸರು ತರಿಸಿದ್ದೀನಿ. ನೋಡ್ಬೇಕು, ಫಸ್ಟ್ ಟೈಮು ನಾನು ಬೇರೆ ಬ್ರ್ಯಾಂಡನ್ನು ಯೂಸ್ ಮಾಡ್ತಾ ಇರೋದು. ಇಲ್ಲಿ ತನಕ ನಾನು ನಂದಿನಿ ಬಿಟ್ಟರೆ ಮತ್ತು ಯಾವುದು ಉಪಯೋಗಿಸಲ್ಲ. ನಂದಿನಿ ಮೊಸರು ಮತ್ತು ನಂದಿನಿ ಮಿಲ್ಕ್ ಬಿಟ್ಟರೆ ಮತ್ತು ಯಾವುದು ಮೊಸರು ಉಪಯೋಗಿಸಿಲ್ಲ. ಸೊ ಇವತ್ತು ಅಕ್ಷಯ ಕಲ್ಪ ಆದವ್ರದ್ದು ಆರ್ಗ್ಯಾನಿಕ್ ಕಾರ್ಡನ್ನು ತರಿಸಿದ್ದೀನಿ. ಇದರ ಟೇಸ್ಟ್ ಹೇಗಿದೆ ಅಂತ ಈ ವಿಡಿಯೋದಲ್ಲಿ ಇರೋಲ್ಲ. ಸೊ ಮಧ್ಯಾಹ್ನ ರಾಗಿ ಆಮ್ಲಿ ಮಾಡ್ಕೊತೀನಲ್ಲ, ಆವಾಗ ಟ್ರೈ ಮಾಡಿ ನಿಮಗೆ ಹೇಳ್ತೀನಿ ಹೇಗಿದೆ ಅಂತ, ಓಕೆನಾ? ನೀವೇನಾದರೂ ಈ ಮೊಸರನ್ನು ಉಪಯೋಗಿಸ್ತಾ ಇದ್ದರೆ ಈ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ಈ ಮೊಸರು ಹೇಗಿದೆ ಅಂತ ಕಮೆಂಟ್ ಮಾಡಿ. ಇಲ್ಲ ಅಂತಂದರೆ ಒಂದು ಸಲ ಟ್ರೈ ಮಾಡಿ ನೋಡಿ, ಓಕೆ? ಬನ್ನಿ, ಲೆಟ್ಸ್ ಗೋ. ಇವಾಗ ನಾವು ಮ್ಯಾಗಿ ಮಾಡ್ಕೊಳ್ಳೋಣಂತೆ. ಇವಾಗ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ನಾನು ಮನೇಲಿ ಇರಬೇಕಾದ್ರೆ ಹೀಗೆ, ಓಕೆನಾ? ಒಂದು ಟವಲು, ಒಂದು ಶರ್ಟು, ನಮ್ಮದು ಶಾರ್ಟ್ಸ್ ಎಲ್ಲ ತೊಳೆದಾಕ್ಬಿಟ್ಟಿದ್ದೀನಿ. ಸೊ ಹಾಗಾಗಿ ತುಂಬ ಸೆಕೆ ಅಲ್ವಾ, ಹಾಗಾಗಿ ಈ ಥರ ಗೆಟಪ್ಪಲ್ಲಿದ್ದೀನಿ. ಇವಾಗ ಪಾತ್ರೆ ತೊಳ್ಕೊಂಬಂದ್ಬಿಡ್ತೀನಿ. ಆ ನೂಡಲ್ಸ್ ಯಾರು ಮಾಡಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಮಾಡ್ತಾರೆ. ಓಕೆ, ಬನ್ನಿ. ಇದರಲ್ಲಿ ಹಾಲು ಕಾಸು ಇಟ್ಕೊಂಡಿದ್ದೀನಿ. ಇವಾಗ ಸಿಲಿಂಡ್ರನ್ನ ಆನ್ ಮಾಡ್ಕೊಳ್ಳೋಣ. ಸ್ಟವನ್ನು ಹಚ್ಕೊಂಡಾದ್ಮೇಲೆ ಫಿಲ್ಟರ್ ನೀರು ಬೇರೆ ಖಾಲಿ ಆಗಿಬಿಟ್ಟಿದೆ. ಇಲ್ಲೊಂದು ಸ್ವಲ್ಪ ಇದೆ ನೀರು. 2 ಗ್ಲಾಸ್ ನೀರನ್ನು ಹಾಕ್ಕೊತೀನಿ.
ಒಂದು ಪ್ಯಾಕೆಟ್ ಮಾಡೋದಾ ಅಥವಾ 2 ಪ್ಯಾಕೆಟ್ ಮಾಡೋದಾ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ನನಗನ್ಸಿದ ಪ್ರಕಾರ 2 ಪ್ಯಾಕೆಟ್ ಮಾಡ್ಕೊಡೋಣ ಅಂತ ಇದ್ದೀನಿ. ನೋಡೋಣ ಬನ್ನಿ. 1 ಪ್ಯಾಕೆಟ್ ನಮಗೆ ಸಾಕಾಗಲ್ಲ. ಸೊ 2 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ 2.5 ಹಾಕ್ಕೊಂಬಿಡೋಣ. ಸ್ನೇಹಿತರೆ, ಈ ಗ್ಲಾಸಲ್ಲಿ 2.5 ಗ್ಲಾಸ್ ನೀರನ್ನು ಹಾಕ್ಕೊಂಡಿದ್ದೀನಿ. ಏನಕ್ಕಂತಂದರೆ 2 ಪ್ಯಾಕೆಟನ್ನು ಮಾಡ್ಕೊಂಬಿಡ್ತೀನಿ. 1 ಪ್ಯಾಕೆಟ್ ಸಾಕಾಗಲ್ಲ. ಸೊ ಇವಾಗ ನೀರು ಬಿಸಿ ಆಗ್ತಾಯಿದೆ. ಬಿಸಿ ಆಗಬೇಕಾದ್ರೇ ನನ್ನ ಸ್ಟೈಲಲ್ಲಿ ಹೇಳ್ತೀನಿ ಯಾವ ಥರ ಮಾಡ್ಕೊತೀನಿ ಅಂತ. ನೀವು ನೋಡ್ಬೋದು ಈ ವಿಡಿಯೋದಲ್ಲಿ. ಓಕೆನಾ? ಸ್ವಲ್ಪ ಬಿಸಿ ಆದಮೇಲೆ ಈ ನೂಡಲ್ಸ್ ಜೊತೆಗೆ ಬಂದಿರುತ್ತಲ್ಲ ಮಸಾಲ ಪುಡಿನ ಕಟ್ ಮಾಡಿ ಉದುರಿಸ್ಕೊಂಬಿಡೋಣ. ನೀರಿಗೆ ಹಾಕ್ಕೊಂಬಿಡೋಣ. ಕ್ಲೀನಾಗಿ ನೀರು ಜೊತೆ ಮಿಕ್ಸ್ ಆಗಿ ಅದ್ರ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಇವಾಗ 2ನೇ ಪ್ಯಾಕೆಟ್ ಹೊಡಿತಾ ಇದ್ದೀನಿ. 2 ಕೂಡ ನೀರಿಗೆ ಮಿಕ್ಸ್ ಮಾಡಿಕೊಂಡೆ. ಇವಾಗ ಮ್ಯಾಗಿನ ಪುಡಿ ಮಾಡಬೇಕು. ನೀವೆಲ್ಲ ಮ್ಯಾಗಿನ ಹೇಗೆ ಪುಡಿ ಮಾಡ್ತೀರಾ? ಹೊರಗಡೆ ತೆಗೆದುಬಿಟ್ಟು ಪ್ಲೇಟಲ್ಲಿ ಪುಡಿ ಮಾಡ್ತೀರಾ. ಬಟ್ ನಾವು ಹಾಗಲ್ಲ. ಒಂದೇ ನಿಮಿಷ ನೋಡ್ಕೊಂಬಿಡ್ತೀನಿ. ಓಕೆ, ಈ ಪ್ಯಾಕೆಟ್ ಇರುತ್ತಲ್ಲ ಇಷ್ಟೇ ನೋಡಿ. ಹಿಂಗೆ ಮಾಡಿಬಿಟ್ರೆ ಆಯ್ತು ಅಷ್ಟೇ. ಇವಾಗ ಒಂದು ಸ್ಪೂನ್ ತೊಗೊಳೋಣ. ಸ್ಪೂನೇ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ನಮ್ಮ ಸ್ಟುಡಿಯೋದಲ್ಲೇ ಇರ್ಬೋದು. ಮೊನ್ನೆ ಇಂಡಿಯಾ ಸ್ವೀಟ್ ಹೌಸಿಂದ ರಸಗುಲ್ಲ ಮತ್ತು ರಸಮಲಾಯಿ ತರಿಸಿದ್ದೆ ತಿನ್ನಕ್ಕಂತ ಹೇಳ್ಬಿಟ್ಟು ತಗೊಂಡೋಗಿದ್ದೆ. ಸ್ಪೂನ್ ಅಲ್ಲೇ ಇದೆ. ತೊಳೆದಿಟ್ಟಿದ್ದೀನಿ, ಬಟ್ ಅಲ್ಲೇ ಇದೆ. ಇವಾಗ ಸ್ಪೂನ್ ಇಲ್ಲ. ಇವಾಗ ಎಲ್ಲಿದೆ ಅಂತ ಹುಡುಕ್ಬೇಕು. ಇವಾಗ ಇಲ್ಲೇ ಇದೆ. ಸ್ಪೂನ್ ಸಿಕ್ತು. ಒಂದು ಸಲ ಮಸಾಲ ಹಾಕಿದ್ದೀನಲ್ಲ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀರಿಗೆ. ಇವಾಗ ಏನು ಹಾಕಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತೀನಿ. ಚಿಟಿಕೆ ಉಪ್ಪು. ಓಕೆನಾ? ಚಿಟಿಕೆ ಉಪ್ಪು. ಅದಾದಮೇಲೆ ಹೋಮ್ ಮೇಡ್ ಖಾರ ಪುಡಿ. ಇಲ್ಲಿದೆಲ್ಲ ಇದು ನಮ್ಮ ಸ್ನೇಹಿತರ ಮನೆಯಿಂದ ಮಾಡಿಸ್ಕೊಂಬಂದಿರೋದು. ತುಂಬ ಚೆನ್ನಾಗಿರುತ್ತೆ. ಅವ್ರ ಖಾರ ಪುಡಿ ಒಂಥರ ಡಿಫ್ರೆಂಟಾಗಿರುತ್ತೆ. ಹಾಗೆ ತಿನ್ನೋಕ್ಕೆ ಒಂಥರ ಟೇಸ್ಟಿ ಅನಿಸುತ್ತೆ ಖಾರ ಪುಡಿ. ಸೊ ಒಂದು 1/2 ಸ್ಪೂನು ಖಾರ ಪುಡಿ ಹಾಕ್ಕೊತಾ ಇದ್ದೀನಿ, ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಹೇಳ್ಬಿಟ್ಟು. ಸಾಲ್ಟು, ಖಾರದ ಪುಡಿ. ಅದಾದ ನಂತರ ಸ್ವಲ್ಪ ಬೆಲ್ಲ ಹಾಕ್ಕೊಡೋಣ. ಆರ್ಗ್ಯಾನಿಕ್ ಬೆಲ್ಲ ಹಾಕ್ಕೊಂಡಿದ್ದೀನಿ. ಬೆಲ್ಲ ಆದ ನಂತರ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕಬೇಕು. ಮನೆಯಲ್ಲಿ ತಯಾರಿಸಿದಂತಹ ಕೊಬ್ಬರಿ ಎಣ್ಣೆ. ಲೈಟಾಗಿ 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನೀವು ಯಾವುದೇ ಅಡುಗೆ ಮಾಡಿ ಸ್ನೇಹಿತರೆ, ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿ. ಕೊಬ್ಬರಿ ಎಣ್ಣೆ ಬಿಟ್ಟರೆ ಶೇಂಗಾ ಎಣ್ಣೆ, ಕಡಲೆಕಾಯಿ ಎಣ್ಣೆ ಅಂತೀವಲ್ಲ. ಸೊ ಕೊಬ್ಬರಿ ಎಣ್ಣೆ, ಕಡಲೆಕಾಯಿ ಎಣ್ಣೆ 2 ಅಡುಗೆಗೆ ಉಪಯೋಗಿಸ್ಬೇಕು. ಇವಾಗೆಲ್ಲ ಯಾವುದಾದ್ರೂ ಎಣ್ಣೆಗಳು ಬರುತ್ತೆ, ಯಾವುದು ಕೂಡ ಉಪಯೋಗಿಸೋಕ್ಕೆ ಹೋಗಬೇಡಿ. ಹೆಲ್ತಿಗೆ ಸಿಕ್ಕಾಪಟ್ಟೆ ಡೇಂಜರು. ಇವಾಗೆಲ್ಲ ನೀವು ನೋಡ್ತಾ ಇದ್ದೀರಾ, ಚಿಕ್ಕ ವಯಸ್ಸಲ್ಲೇ ಹೃದಯಾಘಾತವಾಗಿ ತುಂಬ ಜನ ತೀರ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ನಾನು ಹೇಳೋದು ಒಂದೇ, ಇವಾಗ ನನಗೆ 43 ವರ್ಷ. ನಾನು ಇಷ್ಟು ಗಟ್ಟಿಯಾಗಿದ್ದೀನಿ ಅಂತಂದರೆ ಅದಕ್ಕೆ ಮೇನ್ ಕಾರಣ ನನ್ನ ಫುಡ್. ಓಕೆನಾ? ಮನೆಯಲ್ಲೂ ಅಷ್ಟೇ ನಮ್ಮಮ್ಮ ಕೊಬ್ಬರಿ ಎಣ್ಣೆನೇ ಬಳಸ್ತಾರೆ. ಪ್ರತಿಯೊಂದು ಅಷ್ಟೇ. ನೀವು ಏನೇ ಕರಿಬೇಕಾದರೂ, ಇವಾಗ ಉದಾಹರಣೆಗೆ ಮನೇಲಿ ಬಜ್ಜಿ ಮಾಡ್ತಾಯಿದ್ದೀರಾ, ಅಂದರೆ ಮಿರ್ಚಿ ಬಜ್ಜಿ ಮಾಡ್ತಾಯಿದ್ದೀರಾ, ಏನೇ ಕರಿಬೇಕಾದರೂ ಕೊಬ್ಬರಿ ಎಣ್ಣೆಯನ್ನು ಉಪಯೋಗಿಸಿ. ಅದು ಬಿಟ್ಟರೆ ಶೇಂಗಾ ಎಣ್ಣೆ ಅಂಗಡಿಯಲ್ಲಿ ಸಿಗುತ್ತಲ್ಲ ಶೇಂಗಾ ಎಣ್ಣೆ, ಅದನ್ನು ಉಪಯೋಗಿಸ್ಬೇಡಿ. ಅದು ಕೂಡ ಎಲ್ಲ ಕೆಮಿಕಲ್ ಮಿಕ್ಸ್ ಆಗೇ ಬರುತ್ತೆ. ಸೊ ಈ ಎಣ್ಣೆ ಮಿಲ್ ಇರುತ್ತಲ್ಲ, ಎಣ್ಣೆ ಮಿಲ್ಲಿಗೆ ಹೋದರೆ ನಿಮಗೆ ಎಲ್ಲ ಪ್ಯೂರ್ ಕೊಬ್ಬರಿ ಎಣ್ಣೆ ಆಗಿರ್ಬೋದು, ಶೇಂಗಾ ಎಣ್ಣೆ ಆಗಿರ್ಬೋದು ಎಲ್ಲ ಸಿಗುತ್ತೆ. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನೀವು ಅಡುಗೆಗೆ ಕೊಬ್ಬರಿ ಎಣ್ಣೆ ಅಥವಾ ಶೇಂಗಾ ಎಣ್ಣೆಯನ್ನೇ ಬಳಸಿ ಆರೋಗ್ಯವಾಗಿರಲು. ಇದನ್ನು ನೆನಪಿಟ್ಕೊಳ್ಳಿ. ಓಕೆನಾ? ಹೆಲ್ತಿಯಾಗಿರ್ತೀರ, ದಯವಿಟ್ಟು ಇದನ್ನು ನೆನಪಿಟ್ಕೊಳ್ಳಿ. ಬೇರೆ ಎಣ್ಣೆ ಯಾವುದು ಉಪಯೋಗಿಸೋಕೆ ಹೋಗ್ಬಿಡಿ, ಆಯಿತಾ? ಸಂದ್ರಿಚ್ಚು ಅದು ಇದು ಅಂಥೇಳಿ. ಮತ್ತು ಒನ್ ಆಫ್ ದ ಡೇಂಜರಸ್ ಎಣ್ಣೆ ಅಂತಂದರೆ ಪಾಮ್ ಆಯಿಲ್ ಅಷ್ಟು ಡೇಂಜರಸ್ ಎಣ್ಣೆ ಇಲ್ಲ. ಅಷ್ಟು ಡೇಂಜರು ಪಾಮ್ ಆಯಿಲ್. ಬಟ್ ಕೆಲವೊಂದು ಕಡೆ ಹಳ್ಳಿ ಕಡೆ ಎಲ್ಲ ಏನು ಮಾಡ್ತಾರೆ ಅಂತಂದರೆ ಸ್ವಲ್ಪ ಕಷ್ಟ ಇರುತ್ತೆ. ಅವ್ರು ಏನು ಮಾಡ್ತಾರೆ ಅಂತಂದರೆ ಪಾಮ್ ಆಯಿಲೇ ತೊಗೊಂಬರ್ತಾರೆ. ಉದಾಹರಣೆಗೆ ನಮ್ಮ ಮನೆಯಲ್ಲೇ ನಾವು ಮೊದಲೆಲ್ಲ ಪಾಮ್ ಆಯಿಲೇ ತೊಗೊತಾ ಇದ್ವಿ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಪಾಮ್ ಆಯಿಲ್ ಉಪಯೋಗಿಸ್ತಾ ಇದ್ವಿ. ನಮಗಿವಾಗ ಬುದ್ಧಿ ಬಂದಾಗಿಂದ, ಮತ್ತು ನಮ್ಮ ಅಮ್ಮಂಗೆ ಶುಗರ್ ಪೇಷಂಟು.
ಸೊ ಹಾಗಾಗಿ ಅಷ್ಟರ ಮೇಲಿಂದ ಬುದ್ಧಿ ಬಂದಾಗಿಂದ ನಾವು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ತಾ ಇದ್ದೀವಿ. ನಮ್ಮ ಅಜ್ಜನ ಮನೇಲಂತೂ ಬಿಡಿ, ನಮ್ಮ ಅಜ್ಜಿ ಕೊಬ್ಬರಿ ಎಣ್ಣೆ ಬಿಟ್ಟು ಮತ್ತು ಬೇರೆ ಎಣ್ಣೆ ಉಪಯೋಗಿಸೋದೇ ಇಲ್ಲ. ಬೇರೆ ಎಣ್ಣೆ ಮಾಡಿದ ಕೂಡ ತಿನ್ನೋದು ಇಲ್ಲ ಅವರು, ಓನ್ಲಿ ಪ್ಯೂರ್ ಕೊಬ್ಬರಿ ಎಣ್ಣೆನೇ ಬಳಸೋದು. ನಮ್ಮ ಮನೇಲೆಲ್ಲ ತೆಂಗಿನ ಮರಗಳು ತುಂಬ ಇದ್ದಾವೆ. ಸೊ ನಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನಮ್ಮ ತೋಟದಲ್ಲೇ ಸಿಗುತ್ತೆ ನಮಗೆ. ಸೊ ನಾವು ಕೊಬ್ಬರಿ ಎಣ್ಣೆ ಎಲ್ಲ ನಮ್ಮ ಮನೆಯಲ್ಲೇ ತಯಾರಿಸ್ಕೊತೀವಿ. ನೀವು ಕೂಡ ಅದೇ ಥರ ಮಾಡಿಕೊಂಡ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಹೆಚ್ಚು ವರ್ಷ ಸುಖವಾಗಿ ಬಾಳ್ಬೋದು ಅಲ್ವಾ. ನಾವು ಎಷ್ಟು ದುಡ್ಡು ಮಾಡಿ ಏನು ಪ್ರಯೋಜನ, ಆರೋಗ್ಯ ಇಲ್ಲ ಅಂತಂದರೆ ಅಲ್ವಾ. ಆರೋಗ್ಯ ಇದೆ ಅಂತಂದರೆ ನಾವು ಎಷ್ಟು ಬೇಕಾದ್ರೂ ಹಣ ಗಳಿಸ್ಬೋದು, ಏನು ಬೇಕಾದ್ರೂ ಗಳಿಸ್ಬೋದು ಅಲ್ವಾ. ಅದಕ್ಕೋಸ್ಕರ ಹೇಳ್ತಾ ಇರೋದು. ಇವಾಗ 2 ಮ್ಯಾಗಿ ಪ್ಯಾಕೆಟನ್ನು ಒಡೆದ್ಬಿಟ್ಟು ಕ್ಲೀನಾಗಿ ಹಾಕ್ಕೊಂಡಿದ್ದೀನಿ. ಮ್ಯಾಗಿಗೆ ಉಪ್ಪು, ಖಾರ ಪುಡಿ, ಬೆಲ್ಲ, ಆಮೇಲೆ ಕೊಬ್ಬರಿ ಎಣ್ಣೆ ಸ್ವಲ್ಪ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆ ಹಾಕೋದ್ರಿಂದ. ಹಾಗಾಗಿ ಬೆಂಗಳೂರಲ್ಲಿ ಸೆಕೆ ಜಾಸ್ತಿ ಆಗ್ಬಿಟ್ಟಿದೆ ಸ್ನೇಹಿತರೆ. ಇಲ್ಲಿ ಬೇರೆ ಫ್ಯಾನ್ ಇಲ್ಲ ನೋಡಿ, ಜ್ಯೂಸ್ ಇಳಿತಾ ಇದೆ. ಇವಾಗ ನಿಮ್ಗೆ ತೋರಿಸ್ತೀನಿ ಹೇಗಾಗಿದೆ ಅಂತ, ಓಕೆನಾ. ನೀವು ನೋಡ್ಬೋದು ಪ್ರಿಪೇರ್ ಆಗ್ತಾಯಿದೆ ಪತಂಜಲಿ ಅವರ ನೂಡಲ್ಸ್. ನೋಡಿ, ಇಷ್ಟು ನೀರಿರಬೇಕು, ಕಾಣಿಸ್ತಾ ಇದೆಯಾ ನಿಮಗೆ? ಇಷ್ಟು ನೀರಿದ್ದರೆ ನಿಮಗೆ ತಿನ್ನಬೇಕಾದ್ರೆ ಜ್ಯೂಸಿ ಆಗಿರುತ್ತೆ, ಸಖತ್ತಾಗಿರುತ್ತೆ ಆಯಿತಾ. ನನಗೆ ಫುಲ್ಲು ನೀರೆಲ್ಲ ಹಿಂಗೆ ಹೋಗ್ಬಿಡುತ್ತೆ, ಆವಾಗ ತಿನ್ನೋಕ್ಕಷ್ಟು ಚೆನ್ನಾಗಿ ಅನಿಸಲ್ಲ. ಸ್ವಲ್ಪ ಜ್ಯೂಸಿ ಇದ್ದರೆ ಸಖತ್ತಾಗಿರುತ್ತೆ. ಅದಕ್ಕೋಸ್ಕರ ನಾನು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊತೀನಿ. ಸ್ನೇಹಿತರೆ, ಇವಾಗ ಮ್ಯಾಗಿ ಆಗಿದೆ, ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಗಾಯ್ಸ್, ಕಾಣಿಸ್ತಾ ಇದೆಯಾ? ಓ, ಕೈ ಸುಡುತ್ತಂತ ಅಂದ್ಕೊಂಡಿದ್ದೀನಿ. ಯಪ್ಪ ಬಿಸಿ, ಉಯ್ಯೋ ಬಿಸಿ. ಸ್ನೇಹಿತರೆ, ಪತಂಜಲಿ ಅವರ ಮ್ಯಾಗಿ ರೆಡಿಯಾಗಿದೆ. ನೀವು ನೋಡ್ಬೋದು, ಸರ್ವ್ ಮಾಡ್ಕೊಂಡಿದ್ದೀನಿ ನೋಡಿ. ವಾವ್, ಸಖತ್ತಾಗಿದೆ ಅಲ್ಲ. ಸಖತ್ತಾಗಿ ಬರುತ್ತೆ ನೋಡಿ. ನಾನು ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಬೇಡ, ಇನ್ನೂ ನೂಡಲ್ಸ್ ಲೆಂತಿ ಇರಬೇಕು ಅಂತಂದರೆ ಮ್ಯಾಗಿನ ಡೈರೆಕ್ಟ್ ನೀರಲ್ಲಿ ಹಾಕ್ಬಿಡಿ, ಲೆಂತಿ ಆಗಿರುತ್ತೆ. ಇವಾಗ ಬ್ಯಾಟಿಂಗ್ ಶುರು ಮಾಡ್ತಾ ಇರೋದನ್ನೇ. ಸ್ನೇಹಿತರೆ, ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡೆ. ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಟ್ಟಿತ್ತು, ಪರವಾಗಿಲ್ಲ, ಮ್ಯಾನೇಜಬಲ್ ಇತ್ತು. ಸಖತ್ತಾಗಿ ಬ್ಯಾಟಿಂಗ್ ಮಾಡಿಕೊಂಡು ಇವಾಗ ಈ ವಿಡಿಯೋನ ಎಡಿಟಿಂಗ್ ಮಾಡಿ ಚಾನಲಿಗೆ ಶೆಡ್ಯೂಲ್ ಮಾಡಿಡಬೇಕು. ಸೊ ಸಣ್ಣ ಪುಟ್ಟ ಇನ್ನೊಂದೆರಡು ವಿಡಿಯೋ ಎಡಿಟಿಂಗ್ ಮಾಡೋದಿದೆ. ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಾನು ವ್ಲಾಗ್ ಮಾಡೋಣ ಅಂಥೇಳಿ ವ್ಲಾಗನ್ನು ಮಾಡ್ತಾಯಿದ್ದೀನಿ, ಓಕೆನಾ. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ಭಾವನೆಯಿಂದ ಮಾಡ್ತಾಯಿದ್ದೀನಿ ಅಷ್ಟೇ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆಡಿಯೋ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ಬೋದು, DJI ಮೈಕ್ ಪಿನ್ ಉಪಯೋಗಿಸ್ಕೊತಾ ಇದ್ದೀನಿ ನೋಡಿ. ಎಷ್ಟು ಸಿಂಪಲಾಗಿ ಕಾಣಿಸುತ್ತೆ. ಮೈಕ್ ಇಲ್ಲಿ ಒಳಗಡೆ ಇದೆ, ಕಾಣಿಸ್ತಾ ಇದೆಯಾ ನೋಡಿ ಸ್ನೇಹಿತರೆ. ಮ್ಯಾಂಗೋ ಕಲೆಕ್ಷನ್ ಸಕ್ಕತ್ತಾಗಿದೆ. ನಿನ್ನೆನೂ ಸ್ವಲ್ಪ ಮಾವಿನಕಾಯಿ ಕೊಯ್ದೆ. ಇದೆಲ್ಲ ಹಣ್ಣು ಆಗಬೇಕು, ಹಣ್ಣು ಆದಮೇಲೆ ತಿನ್ನಬೇಕು ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ. ಬಟ್ 2 ತೋತಾಪುರಿ ಮಾವಿನಕಾಯಿಗಳಿದೆ. ಇದು ಮಧ್ಯಾಹ್ನ 4:45 ಮಸಾಲ ಹಾಕ್ಕೊಂಡು ತಿನ್ನೋಣ ಅಂಥೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಇದೆರಡು ಹಣ್ಣಾಗಿದೆ, ಸ್ವಲ್ಪ ಲೈಟಾಗಿ. ಇದಿಷ್ಟು ಹಣ್ಣಾಗಬೇಕು. ಒಳ್ಳೆ ಜಾತಿ ಹಣ್ಣು ಸ್ನೇಹಿತರೆ. ಒಂದೊಂದು ಹಣ್ಣು ಎಷ್ಟು ಸೈಜಲ್ಲಿದೆ ನೋಡಿ, ನೋಡ್ಬೋದು ನೀವು. ಸಖತ್ತಾಗಿದೆ. ಈ ವರ್ಷ ಮಾವಿನ ಹಣ್ಣು ಜಾಸ್ತಿ ತಿಂದೇ ಇಲ್ಲ, ಅದಕ್ಕೆ ಕೊಯ್ದುಬಿಟ್ಟು ಹಣ್ಣು ಆಗಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಸೊ ಇವಾಗ ಮಧ್ಯಾಹ್ನ ನಾನು ರಾಗಿ ಅಂಬಲಿ ಮಾಡ್ಕೊತೀನಿ. ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ನಾನು ರಾಗಿ ಅಂಬಲಿ ನಾನು ಹೇಗೆ ಮಾಡ್ತೀನಿ ಅಂತ ಬೇಕಾದ್ರೆ ವಿಡಿಯೋ ಮಾಡ್ತೀನಿ, ಓಕೆನಾ. ಈ ಮೊಸರೊಂದು ಟೆಸ್ಟ್ ಮಾಡಬೇಕು ಇವತ್ತು. ಓಕೆ, ಬನ್ನಿ ಲೆಟ್ಸ್ ಗೋ. ಬೆಳಗಿನ ಬ್ರೇಕ್ಫಾಸ್ಟ್ ಅಂತೂ ಆಯಿತು. ಇವಾಗ ನಮಗೆ ಸ್ಟುಡಿಯೋದಲ್ಲಿ ಸ್ವಲ್ಪ ಕೆಲಸ ಇದೆ, ಸಣ್ಣ ಪುಟ್ಟ ವಿಡಿಯೋ ಎಡಿಟಿಂಗ್ಗಳು ಇದೆಲ್ಲ ಇದೆ. ಸೊ ನಮ್ಮ PC ಸ್ವಲ್ಪ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದೊಂದು ಏನಾಗಿದೆ ಅಂತ ನೋಡಬೇಕು. ಅಯ್ಯೋ, ಈ ವ್ಲಾಗರ್ಸ್ಗಳ ಜೀವನ ಏನು ಕೇಳ್ತೀರ, ಒಂದಾದ್ಮೇಲೆ ಒಂದು ಕೊಡ್ತಾ ಇರುತ್ತೆ ಟೆನ್ಷನ್ಗಳನ್ನು. ಏನು ಮಾಡೋಕ್ಕಾಗಲ್ಲ, ಅದೇನು ಅಂತ ನೋಡಿ ಫಿಕ್ಸ್ ಮಾಡಬೇಕು. ಓಕೆ ಸ್ನೇಹಿತರೆ, ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ಥರ ವಿಡಿಯೋಸ್ಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗುರು ಭಟ್ ಬ್ಲಾಗ್ಸ್ ಅಂತ ಇದೆ. ಯಾರ್ಯಾರು ಹೊಸಬರು ನಮ್ಮ ಬ್ಲಾಗ್ಸ್ಗಳನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಇರುತ್ತೆ, ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ. ನಾವು ಯಾವುದೇ ತರಹದ ಹೊಸ ಬ್ಲಾಗ್ಸ್ಗಳನ್ನು ನಮ್ಮ ಚಾನಲಿಗೆ
ನಮ್ಮ ಚಾನಲ್ನಲ್ಲಿ ಪಬ್ಲಿಷ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸಿಗ್ತೀನಿ ಇನ್ನೊಂದು ವ್ಲಾಗಲ್ಲಿ ಆದಷ್ಟು ಬೇಗ ಒಂದು ಒಳ್ಳೆಯ ವ್ಲಾಗ್ ಮಾಡೋಣಂತೆ. ಓಕೆನಾ? ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಮರ್ತೈತಲ್ಲ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ ನಮಗೆ ಒಳ್ಳೊಳ್ಳೆ ವ್ಲಾಗ್ಸ್ಗಳನ್ನ ಮಾಡ್ತೀನಿ. ಈ ನಡುವೆ ನೋಡ್ತಾ ಇರ್ಬೋದು, ಪ್ರತಿ ಶನಿವಾರ ಭಾನುವಾರ ಸಾಯಂಕಾಲ 5:30 ಇಲ್ಲ 6:30 ಒಳಗಡೆ ವ್ಲಾಗ್ಸು ಪಬ್ಲಿಷ್ ಆಗುತ್ತೆ. ಓಕೆನಾ? ಆಲ್ರೆಡಿ ಅಷ್ಟು ವ್ಲಾಗ್ಗಳನ್ನು ಕೂಡ ಶೂಟ್ ಮಾಡಿಬಿಟ್ಟು ಎಡಿಟ್ ಮಾಡಿ ಶೆಡ್ಯೂಲ್ ಮಾಡಿಟ್ಟಿದ್ದೀನಿ. ಆ ಟೈಮ್ ಬಂತು ಅಂದ ತಕ್ಷಣ ನಾನು ಏನೇ ಬ್ಯುಸಿ ಇದ್ದರೂ ಕೂಡ, ನಾನು ಯಾವುದೇ ಕೆಲಸದಲ್ಲಿ ಬ್ಯುಸಿ ಇದ್ದರೂ ಕೂಡ ಅದರ ಟೈಮ್ ಬಂದ ತಕ್ಷಣ ಆಟೋಮೆಟಿಕ್ಕಾಗಿ ಪಬ್ಲಿಷ್ ಆಗುತ್ತೆ. ಸೊ ಅಷ್ಟು ಮಾಡಿಟ್ಟಿದ್ದೀನಿ. ಏನಕ್ಕೆ? ನಿಮಗೋಸ್ಕರ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿ ಒಳ್ಳೊಳ್ಳೆ ಬ್ಲಾಗ್ಸ್ಗಳನ್ನು ಮಾಡ್ತೀನಿ. ಖಂಡಿತ ಒಳ್ಳೊಳ್ಳೆ ರೈಡ್ಸ್ಗಳನ್ನು ಮಾಡ್ತೀನಿ. ನೀವು ಪ್ರೀತಿ ತೋರಿಸಿದ್ರೆ ಇನ್ನೂ ಜಾಸ್ತಿ ಬ್ಲಾಗ್ಸ್ಗಳು ಬರುತ್ತೆ. ಡಿಫ್ರೆಂಟ್ ಆಗಿರುವಂಥ ಬ್ಲಾಗ್ಸ್ಗಳನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಪ್ರತಿ ಸಲ ಪ್ಲ್ಯಾನ್ ಮಾಡ್ತೀನಿ, ಬಟ್ ಕೆಲವೊಂದು ಸಲ ಏನಾಗ್ಬಿಡುತ್ತೆ ಅಂತಂದರೆ ನಿರಾಶೆ ಆಗಿಬಿಡುತ್ತೆ. ವ್ಯೂಸ್ಗಳು ಬಂದಿರೋದಿಲ್ಲ. ಒಂದು ವಿಡಿಯೋ ಹಿಂದೆ ಎಷ್ಟೊಂದು ಶ್ರಮ ಇರುತ್ತೆ ಅಂತಂದರೆ, ಇವಾಗ ಉದಾಹರಣೆಗೆ ತೋರಿಸಿದೆ, ನಾನು ಕ್ಯಾಮ್ರಾ ಮೌಂಟ್ ಮಾಡೋದಕ್ಕೆ ಇಷ್ಟೊಂದು ಸರ್ಕಸ್ ಮಾಡಬೇಕಾಯ್ತು ಅಂತ ಅಲ್ವಾ? ಅದೇ ಥರ ಈ ಯಾವುದೇ ಬ್ಲಾಗ್ ಆಗಿರ್ಬೋದು, ಅದ್ರ ಹಿಂದೆ ತುಂಬ ಶ್ರಮಗಳಿರುತ್ತೆ. ನಾವು ಅಷ್ಟೊಂದು ಶ್ರಮಗಳನ್ನು ಹಾಕಿ ಎಷ್ಟು ಟೈಮ್ ಬೇಕು ಅಂತಂದರೆ ಒಂದು ವಿಡಿಯೋ ಎಡಿಟಿಂಗ್ ಮಾಡೋದಕ್ಕೆ 3 ರಿಂದ 4 ಅವರ್ ಬೇಕು. ಆಯಿತಾ? ಬರೀ ಥಂಬ್ನೇಲನ್ನು ನಾವು ಡಿಸೈನ್ ಮಾಡೋದಕ್ಕೆ 1 ಅವರ್ ತೊಗೊತೀನಿ. ನಾನು ಒಂದು ಥಂಬ್ನೇಲನ್ನು ಡಿಸೈನ್ ಮಾಡೋದಕ್ಕೆ 45 ನಿಮಿಷ ಇಲ್ಲ 1 ಅವರ್ ತೊಗೊತೀನಿ. ಯಾಕಂತಂದರೆ ನಿಮಗೆ ಐ ಕ್ಯಾಚಿಂಗ್ ಆಗಿರ್ಬೇಕಲ್ಲ ಥಂಬ್ನೇಲು, ಇಲ್ಲಾಂತಂದ್ರೆ ನಮ್ಗೆ ವ್ಯೂಸ್ ಬರೋಲ್ಲ. ಅದಕ್ಕೋಸ್ಕರ ಏನೇನೋ ಮಾಡ್ತಾಯಿದ್ದೀನಿ. ಬಟ್ ಈ ನಡುವೆ ಸ್ವಲ್ಪ AI ಜೆಮಿನಿ ಇರೋದ್ರಿಂದ ಸ್ವಲ್ಪ ಒಂದು ಮಟ್ಟಿಗೆ ಹೆಲ್ಪ್ ಆಗ್ತಾಯಿದೆ. ಮೊದಲೆಲ್ಲ ಬಳಸ್ತಾ ಇಲ್ಲ, ಈ ನಡುವೆ ಬಳಸ್ತಾ ಇದ್ದೀನಿ. ಕೆಲವೊಂದಿಷ್ಟೆಲ್ಲ ಟ್ರಿಕ್ಸ್ಗಳನ್ನೆಲ್ಲ ಕಲಿತಾ ಇದ್ದೀನಿ. ನೋಡೋಣ, ಗೊತ್ತಿಲ್ಲ. ನೀವು ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿದ್ರೆ ಒಳ್ಳೊಳ್ಳೆ ವ್ಲಾಗ್ಸ್ಗಳು ಬರುತ್ತೆ ಖಂಡಿತ. ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ನಾವು ಸಿಗ್ತೀವಿ ಮುಂದಿನ ವ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವ್ಲಾಗ್ನಲ್ಲಿ. ಟೇಕ್ ಕೇರ್, ಬಾಯ್. ಪೀಸ್.